ಇವತ್ತು ಮೇ 21ನೇ ತಾರೀಕು. ನೋಡ್ತಾ ಇದ್ದೀರಾ, ಫ್ರಂಟ್ ಶಾಕ್ ಅಬ್ಸರ್ವರ್, ಫ್ರಂಟ್ ವೀಲು ಸೆಟಪ್ ಆಗಿದೆ, ಹ್ಯಾಂಡ್ಲ್ ಹಾಕಿದ್ದಾರೆ. ಸ್ನೇಹಿತರೆ, ಇವತ್ತು ಜೂನ್ 3 RCB ವರ್ಸಸ್ ಪಂಜಾಬ್ ಫೈನಲ್ಸ್ ದಿನ. ಕೊನೆಗೆ ನಮ್ಮ ಮಡ್ಗಾಡು ಕ್ರಾಶ್ ಕಾರ್ಡ್ ರೆಡಿ ಆಗಿದೆ, ತೋರಿಸ್ತೀನಿ ಬನ್ನಿ. ಕೊನೆಗೂ ಇದು ಈ ಶೇಪಿಗೆ ಬರೋದಕ್ಕೆ 2-2.5 ತಿಂಗಳು ತೊಗೊಂಡಿದೆ. ಬಟ್ ಇನ್ನೊಂದು ಐಟಮ್ ಪೆಂಡಿಂಗ್ ಇತ್ತು, ವೆಯ್ಟ್ ಮಾಡಿಸಿ ತೊಗೊಂಡೋಗೋಣ ಅಂತ ಇಲ್ಲೇ ಇದ್ದೀನಿ. ನೋಡಿ, ಈ ಕ್ಯಾಲಿಪರೆಲ್ಲ ಬ್ಲ್ಯಾಕ್ ಆಗಿಬಿಟ್ರೆ ಪ್ರಾಜೆಕ್ಟ್ ಕಂಪ್ಲೀಟ್. ಗುರು, ಇಷ್ಟು ಐಟಮ್ ಇಸ್ಕೊಳ್ಳೋಕ್ಕೆ 3 ತಿಂಗಳು ಕಾದರೂ ಸಿಗಲಿಲ್ಲ. 3 ಅವರು ಪೇಂಟ್ ಅಂಗಡಿ ಮುಂದೆನೇ ನಿಂತ್ಕೊಂಡು ಮಾಡಿಸ್ಕೊಂಡು ತಗೊಂಡೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಸಿಟ್ಟಿತ್ತು ಬಂದಾಗ, ಈಗ ಎಷ್ಟೋ ಸಮಾಧಾನ ಆಗ್ತಾಯಿದೆ. ನೋಡ್ರಪ್ಪ, RXಗಳನ್ನ ರೆಡಿ ಮಾಡಿಸೋದು ಅಂದರೆ ಅಷ್ಟು ಈಸಿ ಇಲ್ಲ. ಇದೇ ಮೀಟ್ರ್ ಬೇಕು ಅಂತೇಳಿ ಕಾಯ್ದು ತುಮಕೂರಿಂದ ತರಿಸ್ಕೊಂಡು ಗಗನ್ ಅವ್ರ ಹತ್ರ ಈಗ ಫಾಲೋ ಅಪ್ಗೆ ಮೇಯ್ನ್ ಹಬ್ಬಕ್ಕೆ ಬಂದು ಈಸ್ಕೊಂಡು ಹೋಗ್ತಾ ಇದ್ದೀನಿ. ಡೆಡಿಕೇಶನ್ ಬೇಕು ಇದಕ್ಕೆಲ್ಲ. ಇವತ್ತು ಜೂನ್ 7ನೇ ತಾರೀಕು. ಸ್ಮೋಕಿ ರೆಡಿ ಆಗೋ ಸಮಯ ಬಂದೇ ಬಿಡ್ತು. ಒರಿಜಿನಲ್ 5 ಸ್ಪೀಡ್ ಮೀಟರ್ ಬಂದಿದೆ ನೋಡಿ. ಮೀನ್ ವೈಲ್ ಸ್ಮೋಕಿ ಇವಾಗ ಈ ಸಿಚುವೇಶನಲ್ಲಿ ಇದ್ದಾಳೆ. ಇದೊಂದು ಮೀಟ್ರ್ ಒಂದು ಬಾಕಿ ಇತ್ತು. ಸೊ ಈ ಮೀಟ್ರ್ ಕೂರಿಸ್ಬಿಟ್ಟು ಹೆಡ್ಲೈಟ್ ಅಸೆಂಬ್ಲಿ ಮಾಡಿಬಿಟ್ಟು ಟ್ಯಾಂಕ್ ಹಾಕ್ಬಿಟ್ರೆ ಆಲ್ಮೋಸ್ಟ್ ಕಂಪ್ಲೀಟ್. ಗಾಡಿ ಸ್ಟಾರ್ಟ್ ಆಗಿದೆ. ಸೊ ನೋ ವರೀಸ್. ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ನೋಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಬನ್ನಿ, ಇದು ಮೀಟ್ರ್ ಹೆಂಗಿದೆ ಚೆಕ್ ಮಾಡೋಣ. RX ಗಾಡಿಗಳು ನಿಂತೋದ್ರೂ ಪರವಾಗಿಲ್ಲ, ಒಂದಷ್ಟು ಐಟಮ್ನ ಮತ್ತೆ ಮಾಡೋಣ ಅಂತೇಳಿ ಮಾಡಿದ್ದಾರೆ. ಸಾಕಾಗಿ ಕಾಣಿಸ್ತಾ ಇದೆ ಗುರು. ನೋಡಿ, ಇಲ್ಲಿ 3rd ಗೇರ್, 4th ಗೇರ್, 5th ಗೇರ್, ಕಲರ್ ಕಾಂಬಿನೇಷನ್ನು ಎಲ್ಲ ಚೆನ್ನಾಗಿದೆ. ಹೊಸ ಮೀಟರ್ ಥರ ಇದೆ, ಮಸ್ತಾಗಿ ಕಾಣುತ್ತೆ ನೋಡಿ. ಕೊನೆಗೆ 7ನೇ ತಾರೀಕು ಜೂನ್ಗೆ ಗಾಡಿ ರೆಡಿಯಾಗಿದೆ. ಸೀಟ್ ಹಾಕಿ ಈಗ ಟೆಸ್ಟ್ ರೈಡ್ ಹೋಗ್ತೀನಿ. ವಿಡಿಯೋ ಎಲ್ಲ ನಿಧಾನಕ್ಕೆ ಮಾಡ್ತೀನಿ ನಾಳೆ. ನಮಸ್ಕಾರ ಅನ್ಕೊಂಡಿದ್ದೀವಿ ಎಲ್ರಿಗೂ. ASN ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಸ್ಮೋಕಿ 2.0 ರೆಡಿಯಾಗಿ ನಿಂತಿದ್ದಾಳೆ. ಕ್ರಾಶ್ ಕಾರ್ಡ್ ಒಂದು ಬಾಕಿ ಇದೆ. ಹಬ್ಬ, ಜಾನ್ವರಿಯಿಂದ ಜೂನ್ವರೆಗೂ ಕಾದು ಕೊನೆಗೆ ಗಾಡಿ ಕೈಗೆ ಬಂದಿದೆ ಗುರು. ರನ್ನಿಂಗ್ ಕಂಡೀಷನಲ್ಲಿ. ಇದಕ್ಕೆಲ್ಲ ಕಾರಣ ನಮ್ಮ ಝೂಮ್ ಮೋಟೋಪೆಟ್. ರನ್ನಿಂಗ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಗಾಡೀಲಿ ಏನೇನು ಚೇಂಜಸ್ ಆಗಿದೆ ಒಂದು ಕಡೆಯಿಂದ ಹೇಳ್ತಾ ಬರ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ಇನ್ಸಿಡೆಂಟಿಂದ ರಿಮ್ ಬೆಂಡ್ ಆಗಿತ್ತು. ಸೊ ರಿಮ್ಮು ರಿಪ್ಲೇಸ್ ಮಾಡಿದ್ದೀವಿ, ಹೀರೋ ಅವ್ರದ್ದೇ ಹಾಕಿರೋದು. ಕ್ರಾಶ್ ಗಾರ್ಡ್ ಹೊಡೆದೋಗಿತ್ತು, ಇದು ABSಯಿಂದ ತರಿಸಿ ಪೇಂಟ್ನ ಮ್ಯಾಚ್ ಮಾಡಿಸಿರೋದು. ಹಾಗೆ ಇಂಜಿನ್ ಗಾರ್ಡು ಕೂಡ ಸ್ವಲ್ಪ ಇಲ್ಲೆಲ್ಲ ಬಿರುಕ್ಬಿಟ್ಟಿತ್ತು, ಅದಕ್ಕೆ ಇದೆರಡು ಒಟ್ಟಿಗೆ ಪೇಂಟ್ ಮಾಡಿಸಿರೋದು. ಇಂಜಿನ್ ಗಾರ್ಡು ಇದು ಎರಡೂ ಹೊಸದೇನೆ. ಕ್ರಾಶ್ ಗಾರ್ಡು ಒಂದು ಹೊಸದು ಬರುತ್ತೆ, ಅದೊಂದು ಪೆಂಡಿಂಗ್ ಇದೆ. ಅದಾದಮೇಲೆ ಕ್ಲಚ್ ಕೇಬಲ್ಲು ಹೊಸದು. ಯಾಕಪ್ಪ ಅಂತ ಹೇಳಿದ್ರೆ ಮುನ್ನಾರ್ ರೈಡ್ಗೆ ಹೋದಾಗ ಆಲ್ರೆಡಿ ಸ್ವಲ್ಪ ಹಿಡಿತಾ ಇತ್ತು. ಸೊ ಕ್ಲಚ್ ಕೇಬಲ್ ಹೊಸದು. ನಿಮಗೆ ಮಾಸ್ಟರ್ ಸಿಲಿಂಡರು, ಬೂಟು, ಲಿವರು ಎಲ್ಲನೂ ಹೊಸದು ಬರುತ್ತೆ, ಯಾವುದು 5 ಸ್ಪೀಡ್ದೆ. ಬಟ್ ಅರ್ಜೆಂಟಾಗಿ ಇವಾಗ ಸದ್ಯಕ್ಕೆ ಗಾಡಿ ಬೇಕು ಅಂತೇಳಿ ಹಳೇದನ್ನೇ ಹಾಕಿದ್ದೀವಿ. ಬಟ್ ಕ್ಯಾಲಿಪರ್ ಎಲ್ಲ ಹಳೇದೇನೆ, ಓಕೆನಾ. ಆ್ಯಂಡ್ ಮೋರ್ ಓವರ್ ಇದರಲ್ಲಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ 4C ಬೆಂಡ್ ತೆಗ್ಸಿದ್ದೀವಿ. ಏನು ಹೇಳಿ, 4C ಬೆಂಡು, ಸ್ವಿಂಗ್ ಆರ್ಮ್ ಬೆಂಡು, ಈ ಟೀ ಸ್ಟೆಮ್ ಬೆಂಡು, ಹ್ಯಾಂಡಲ್ಲು ಬೇರೆದು. ಮೊದಲಿದ್ದು Z ಹ್ಯಾಂಡಲ್ಲೇ, ಬಟ್ ಸ್ವಲ್ಪ ಗೇಜ್ ಕಮ್ಮಿ ಇತ್ತು. ಇದು ಒರಿಜಿನಲ್ ಹ್ಯಾಂಡಲ್ಲು, ಹೆವಿ ಗೇಜ್ದು ಹಾಕಿದ್ದೀವಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸ್ಪೀಡೋಮೀಟರು ನೋಡಿ ಈಗ ಫ್ರೆಶ್ 33 ಕಿಲೋಮೀಟರ್ಸ್ ಓಡಿದೆ. ಅದು ನಿನ್ನೆ ರಾತ್ರಿಯಿಂದ ಇವತ್ತು ಈವೆಂಟ್ಗೆ. ನಿನ್ನೆ ರಾತ್ರಿ 0 ಕಿಲೋಮೀಟರ್ಸಿಂದ ಶುರು ಮಾಡಿರೋದು. ಸೊ ಇದು ಹೊಸದು. ನಿಮಗೆ ಟ್ಯಾಕೋಮೀಟರ್ ಆಲ್ರೆಡಿ ಇತ್ತು, RPM ತೋರಿಸ್ತಾ ಇತ್ತು. ಆ್ಯಂಡ್ ಇಲ್ಲಿ ಬಂದರೆ ಯಮಹಾ ಮೇಡ್ ಇನ್ ಜಪಾನ್ ಎಂಬೋಸಿಂಗ್ ಕೂಡ ಹೊಸದು. ಇದನ್ನು ಬ್ಲ್ಯಾಕ್ ಪೇಂಟ್ ಮಾಡಿಸಿದ್ದೀವಿ, ಬಟ್ ಬೋಲ್ಟ್ ಮಾತ್ರ ಸಿಲ್ವರ್ ಆಗಿ ಹಾಗೇ ಇದೆ. ಆ್ಯಂಡ್ ಇದೆರಡು ಬೋಲ್ಟ್ ಅಲ್ಲ, ಗಾಡೀಲಿರೋ ಎಲ್ಲ ನಟ್ಟು ಬೋಲ್ಟ್ಗಳು ಕೂಡ ಆಲ್ರೆಡಿ ಒಂದು ಸರಿ ಜಿಂಕ್ ಆಗಿದೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ಡೀಟೈಲಿಂಗಾಗಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೋಡಿ, ಹೆಂಗೆ ಹೊಳಿತಾ ಇದೆ. ಸೊ ಇದೆಲ್ಲ ಜಿಂಕ್ ಆಗಿರೋ ಐಟಮ್ಗಳೇ ನೋಡ್ತಾ ಇದ್ದೀರಲ್ಲ. ಇವೆಲ್ಲ ಜಿಂಕ್ ಆಗಿದ್ದಾವೆ, ಅದಕ್ಕೆ ಹೊಳಿತಾ ಇದೆ. ಆಮೇಲೆ ಇನ್ನೇನಪ್ಪ,
ಬಂತು ಗುರು. ಬ್ಲ್ಯಾಕ್ ವಿಷಯಕ್ಕೆ ಬರೋಣ. ಏನು ಹೇಳಿ, ವೈ ಟು ಬೋರ್. ಇದು RX ಕಿಂಗ್ ಬೋರು. ಆ್ಯಂಡ್ ಹೆಡ್ ಕೂಡ ಅಷ್ಟೇ, ಇದು Y2ದ ಹೆಡ್ಡು. 0.25 ಆರ್ಡ್ ಪಿಸ್ಟನ್ ಇದೆ, ಅದಕ್ಕೆ ರಿಂಗ್ಸ್ ಕೂಡ ತರ್ಸಾಕ್ಸಿದ್ದೀವಿ. ಆ್ಯಂಡ್ ಕಾರ್ಬ್ರೇಟ್ರ್ ಬಂದರೆ ಇದು ಕೂಡ RX ಕಿಂಗ್ದೆ, 3KA ಸೀರೀಸ್ 3KAH20. ಓಕೆನಾ. ಸೊ ಹೆಡ್ಡು ಬೋರ್ ಆಯಿತು, ಪಿಸ್ಟನ್ ಆಯಿತು, ರಿಂಗ್ಸ್ ಆಯಿತು, ಆಮೇಲೆ ಕಾರ್ಬ್ರೇಟ್ರ್ ಆಯಿತು. ಒಳಗಡೆ ಹಾಕಿರೋ CDI ಕೂಡ 3KA ಇದೇನೆ. ಹಾಗೆ ಬಂದರೆ ಸೈಲೆನ್ಸರ್ 4 ಸ್ಪೀಡ್ದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ವಿಷಯನೇ ಅದು. ಇದನ್ನೇ ಮೇಂಟೈನ್ ಮಾಡ್ತೀನಿ. ಆ್ಯಕ್ಚುಲಿ ಈ ಬೋರ್ಗೆ ಚೇಂಬರ್ ಹಾಕಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಇವಾಗ ಸ್ವಲ್ಪ ಇನಿಷಿಯಲ್ ಆಗಿದೆ, ಬಟ್ ನಡೆಯುತ್ತೆ. ನಮಗೆ ಚೇಂಬರ್ ಹಾಕೊಂಡು ದಿನ ಓಡ್ಸೋಕ್ಕೆ ಇಷ್ಟ ಇಲ್ಲ, ಸೊ ಇದರಲ್ಲೇ ಮ್ಯಾನೇಜ್ ಮಾಡ್ತೀನಿ. ಆ್ಯಂಡ್ ಇದು ಕೂಡ ಕ್ಯಾರಿಯರು 5 ಸ್ಪೀಡಲ್ಲಿ ಬರಲ್ಲ, 4 ಸ್ಪೀಡ್ದು. ನಾನು ಯಾವ್ದಾದ್ರು ಟೂರಿಂಗ್ ಹೋದಾಗ ಬೇಕಾಗುತ್ತೆ ಅಂತ ಈ ಸರಿ ಕ್ಯಾರಿಯರ್ ಹಾಕ್ಸ್ಕೊಂಡಿದ್ದೀನಿ. ಸೊ ಮೇಯ್ನ್ ಕಣ್ಣು ಕಾಣಿಸ್ತಾ ಇರೋದು ಇಷ್ಟೇ. ಗೇರ್ ಬಾಕ್ಸ್ ಏನೋ ಹೊಸದೇನಲ್ಲ, ಗೇರ್ ಬಾಕ್ಸ್ ಹಳೇದೇನೆ. ಕ್ಲಚ್ ಕವರು, ಮ್ಯಾಗ್ನೆಟ್ ಕಾಯಿಲ್ ಕವರು ಎಲ್ಲ ಅದೇನೆ. ಬಟ್ ಬೋರ್ ಬಂದು 3KA ಸೀರೀಸ್ ಅಲ್ಲ, ಇದು 29N. ಪೋರ್ಟ್ಗಳೆಲ್ಲ ದೊಡ್ಡದಿರೋದ್ರಿಂದ ಇನಿಷಿಯಲ್ಲು ಸ್ವಲ್ಪ ಕಮ್ಮಿನೇ ಇದ್ರೂ ಆಮೇಲೆ ಸಖತ್ತಾಗಿ ಓಪನ್ ಆಗುತ್ತೆ. ಹೇಗಿದೆ, ಹೇಗೆ ಅನಿಸ್ತಾ ಇದೆ ನಿಮಗೆ ನಮ್ಮ ಸ್ಮೋಕಿ ರೆಡಿಯಾಗಿರೋ ರೀತಿ? ನಾನು ಅಂದ್ಕೊಂಡಿರೋದ್ರಲ್ಲಿ ಒಂದು 90% ಕಂಪ್ಲೀಟ್ ಆಗಿದೆ, ಇನ್ನೊಂದು 10% ಬಾಕಿ ಇದೆ. ಐ ಮೀನ್ 100% ಕಂಪ್ಲೀಟ್ ಯಾವತ್ತೂ ಮಾಡೋಕ್ಕೆ ಸಾಧ್ಯ ಇಲ್ಲ RXಗಳಲ್ಲಿ, ಬಟ್ ಅಂದ್ಕೊಂಡಿರೋದ್ರಲ್ಲಿ 90% ಅಚೀವ್ ಮಾಡಿದ್ದೀವಿ. ಇನ್ನೊಂದು ಸ್ವಲ್ಪ ಬಾಕಿ ಇದೆ, ನೋಡ್ಕೊಳ್ಳೋಣ. ಇವಾಗ ಒಂದು ರೌಂಡ್ ಓಡಿಸ್ಕೊಂಡು ಹಂಗೆ ಮನೆಗೆ ಹೋಗ್ಬಿಡೋಣ. ಬನ್ನಿ ನಮ್ಮ ಸ್ಮೋಕಿ 2.0ನ ಒಂದು ರೌಂಡ್ ತೊಗೊಂಡು ಹೋಗೋಣ. ಪರ್ಫಾರ್ಮೆನ್ಸ್ ಹೇಗಿದೆ ನೋಡೋಣ. ಟಡ ಪೆಟ್ರೋಲ್ ಆನ್ ಮಾಡಿ. ಈ ವ್ಯೂ ಗುರು, ಈ ವ್ಯೂಗೆ ಕಾಯ್ತಿದ್ದೆ. ಕಲರು ಎಲ್ಲ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ. ಹೊಸ ಮೀಟ್ರು, ನಮ್ಮ ಈ ಜರ್ನಿನ ಟ್ರ್ಯಾಕ್ ಮಾಡ್ಬೋದು. ಯಾವಾಗ ಎಷ್ಟು ಹೊಡೆಯುತ್ತೋ ಗೊತ್ತಿಲ್ಲ ಈ ಗಾಡಿ. ನಮ್ಮ ಕೈಯಲ್ಲಿ ಈ ಕಿಂಗ್ ಬ್ಲಾಕ್ ಬಂದಮೇಲೆ ಎಷ್ಟು ಹೊಡುತ್ತೆ ಗೊತ್ತಾಗುತ್ತೆ. ನೋಡಿ ಇವಾಗ ಫಸ್ಟ್ ಗೇರಲ್ಲಿ 5000 RPM ತನಕ ಸ್ಲೋ, 7000 RPM ತನಕ ಸುಮ್ಮನೆ ಹಿಂಗೆ ಹಿಡ್ಕೊಂಡ್ರೆ ಪಾಸ್ ಆಗ್ತಾಯಿದೆ. ಇದು ರಾಕ್ಷಸ ಆಗೋದು 7000 6000 RPM ಆದಮೇಲೆ ಪಟ್ಟಂತ ಓಪನ್ ಆಗುತ್ತೆ. ತೋರಿಸ್ತೀನಿ ಬನ್ನಿ. ಸರ್ವಿಸ್ ರೋಡಲ್ಲಿ ಆಟ ಆಡೋದು ಬೇಡ ಗುರು, ನಾವು ಮೇನ್ ರೋಡಲ್ಲಿ ಆಟ ಆಡೋಣ. ಓಪ ಯಾಕಣ ನಡೀರಿ. ಮೊದಲೇ ಕ್ರ್ಯಾಶ್ ಗಾಡಿಲ್ಲ ಗುರು. 4.5 ತಿಂಗಳು ಕಾಯ್ದು ಗಾಡಿ ರೆಡಿ ಮಾಡಿಸಿದ್ದೀನಿ. ದಯವಿಟ್ಟು ಇನ್ನೊಬ್ರು ಕೊಡೋಕ್ಕೂ ಮನಸ್ಸಾಗಲ್ಲ, ಇನ್ನೊಬ್ರು ಗುದ್ಬಿಟ್ರಂತೂ ತಡ್ಕೊಳಕ್ಕಾಗಲ್ಲ ಗುರು. ಒಂದೊಂದು ಐಟಮ್ನು ಸೋರ್ಸ್ ಮಾಡಿ ಈ ಗಾಡಿನ ಓಡಿಸೋ ಪರಿಸ್ಥಿತಿಗೆ ತಂದಿರೋದೇ ಹೆಚ್ಚು. ತಂದಿದ ತಕ್ಷಣ ಗುದಿಯಾಗಿ ಬತ್ತಿಯಲ್ಲ ಗುರು. ಯಪ್ಪ ದೇವ್ರೆ, 1 ವರ್ಷ ಆಯಿತು ಗಾಡಿ ತಂದು. 6 ತಿಂಗಳು ಬರೀ ಗ್ಯಾರೇಜಲ್ಲೇ ಜೀವನ ಮಾಡಿದೆ ಗಾಡಿ. ಮತ್ತೆ ಆ ಥರ ಕೆಲಸ ಕೊಡ್ಬೇಡ್ರಣ. ನಾನಂತೂ ಕೇರ್ಫುಲ್ ಆಗಿದ್ದೀನಿ. ನೀವು ಹಿಂದೆ ಮುಂದೆ ಬಂದು ಇಕ್ಬಿಡ್ಬೇಡ್ರಿ ದಯವಿಟ್ಟು. ನೋಡಿದ್ರಲ್ಲ, ಇದು ಒಂದು ಸ್ಟ್ರೆಚ್ಚು. ಪಾಪ RPM ಕಿತ್ಕೊಂಡು ಆರ್ತಾ ಇದೆ. 95 ಹೋಯ್ತು. ಯೂಶಲಿ ಹಿಂಗೆ ಓಡಿಸ್ಬಾರ್ದು, ಅದರಲ್ಲೂ ನೀವೇನಾದರೂ ರೀಬೋರ್ ಮಾಡಿರೋ ಗಾಡಿ ಆದರೆ ಓಡಿಸ್ಬಾರ್ದು. ಆದರೆ ಈ ಬೋರ್ ಬಂದು ಆಲ್ರೆಡಿ 0.25 ಸೆಟ್ಟಾಗಿ ಓಡ್ತಿದ್ದಿದ್ದು ಬೋರು, ಅದಕ್ಕೆ ಚಚ್ತಾ ಇದ್ದೀನಿ. ಕಿಂಗ್ ಥರನೇ ಓಡ್ತಾ ಇಲ್ವಾ? ಅಷ್ಟೇ, ಈಗ ಫುಲ್ಲು ಸ್ಮೂತು ಗಾಡಿ. ಮೊದಲು ಸ್ವಲ್ಪ ಹಿಂಗೆ ಬೆಂಡ್ ಥರ ಕಾಣಿಸ್ತಾ ಇತ್ತು, ಇವಾಗ ಅದು ಸಾರ್ಟೆಡ್ ಆಗಿದೆ. ನೋಡಿ, ಕೈ ಬಿಟ್ಟು ಆರಾಮಾಗಿ ಹೋಗ್ಬೋದು.
ಸೀದಾ ಹೋಗ್ತಾ ಇದೆ ಗಾಡಿ. ಇಷ್ಟು ಕಾನ್ಫಿಡೆನ್ಸ್ ಇದ್ರೆ ಸಾಕು ಗುರು. ಇವನಿಲ್ಲ ಅಂದರೆ ಕೈ ಬಿಟ್ಕೊಂಡೆ ರೋಡು ಕ್ರಾಸ್ ಮಾಡಿಬಿಡ್ಬೋದು. ನೋಡಿದ್ರಾ, ಈ ಬ್ಯಾಲೆನ್ಸ್ ಇರಬೇಕು ಗಾಡಿಗಳಲ್ಲಿ. ಎಂಥ ಸೂದಿಂಗ್ ಸೌಂಡು ಗುರುವೇ. ನೋಡಿ, ಸುಮ್ಮನೆ ಹಿಡ್ಕೊಂಡಿದ್ದೀನಿ, ನಾನೇನು ರೈಸ್ ಮಾಡ್ತಾ ಇಲ್ಲ. ಹೊಡಿಯೋಣ. ನುಗ್ಲಿ ಬನಾನ ಅಂದ್ರೆ ನುಗ್ತೈತೆ. ಸ್ಟ್ರಾಪ್ ಹಾಕಿಲ್ಲ, ಹಾಕೊಂಬಿಡೋಣ ನೀರಪ್ಪ. ವಾವ್, ಸ್ಮೂತ್ ಆಗಿದೆ ಗುರು. ಕಿಂಗ್ ಇಂಜಿನ್ ಸ್ಪೆಷಾಲಿಟಿ ಏನಂದ್ರೆ ಪೋರ್ಟ್ಗಳು ದೊಡ್ಡದು. ಹಾಗೆ ಪೋರ್ಟಿಂಗ್ ಮಾಡಿದ್ರೆ ಇದನ್ನೇನಾದರೂ ಅಷ್ಟೇ ಎಳಿತಾ ಇದೆ. hold on. ಯಾಕಣ ಹಿಂಗೆ ಆಡಿಸ್ತೀಯಾ? ಆ್ಯಕ್ಚುಲಿ ಪೂರ್ತಿ ಓಪನ್ ಆಗ್ತಾ ಇಲ್ಲ ಇನ್ನು. ಇದಿನ್ನೂ ನಾರ್ಮಲ್ ಪರ್ಫಾರ್ಮೆನ್ಸಲ್ಲೇ ಇದೆ. ಸೆಟ್ ಆಗಲಿ, ಓಡಲಿ ಗಾಡಿ. ಇನ್ಬಿಲ್ಟ್ ಹಾಕಿದ್ರೆ ಮಸ್ತಾಗಿ ಓಡುತ್ತೆ ಸ್ನೇಹಿತರೆ. ಏನಂತೀರ, ಹಾಕ್ಲಾ? ನಾನು ಟ್ರೈ ಮಾಡದೇ ಇರೋದು ಇನ್ನೂ 2 ಇದೆ, ಇನ್ಬಿಲ್ಟು, ಚೇಂಬರು. ನೆಕ್ಸ್ಟ್ ಯಾವ್ದು ಹಾಕ್ಲಿ ನೀವೇ ಹೇಳಿ. ನಿಮ್ಗೇನಾದರೂ Y2 ಬೋರ್ ಬಗ್ಗೆ ಗೊತ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಇದಕ್ಕೆ ಕ್ಯಾಲ್ಕುಲೇಟೆಡ್ ಚೇಂಬರ್ ಹಾಕಿಸ್ಲಾ, ಕ್ಯಾಲ್ಕುಲೇಟೆಡ್ ಇನ್ಬಿಲ್ಟ್ ಹಾಕಿಸ್ಲಾ, ಅಥವಾ ಈ 4 ಸ್ಪೀಡ್ ಸೈಲೆನ್ಸರ್ಗೆ ಏನಾದ್ರು ಮಾಡಿಸ್ಲಾ? ಏನು ಬೆಟರ್ ಅನಿಸುತ್ತೆ ತಿಳಿಸಿ. ನಾನು ರಿಸರ್ಚ್ ಮಾಡಿ ರೆಡಿ ಮಾಡ್ಕೊತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ಮೋಕಿ ಕಮ್ಬ್ಯಾಕ್ ವಿಡಿಯೋ ಇನ್ನೂ ಹೆವಿ ಜೋಶಲ್ಲಿ ಮಾಡಬೇಕಿತ್ತು ನಾನು, ಆದರೆ ಇವಾಗ ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಕೊಡ್ತಾ ಇದ್ದೀನಿ. ನಮ್ಮ ಗ್ಯಾರೇಜ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಶಿವಣ್ಣಂಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಏನೇನು ಅಪ್ಡೇಟ್ಸ್ ಬೇಕು ತಿಳಿಸಿ. ಬಾಯ್ ಬಾಯ್. ಹೆಂಗೆ ಹೊಸ ಗಾಡಿನೇ ಎಷ್ಟು ಖರ್ಚು ಮಾಡಿರ್ಬೋದು ಯಾರಿಗೆ ಗೊತ್ತು. ತಗೋ, ಪ್ರೈಸ್ ಕೊಟ್ಟವ್ರೆ, ತುಂಬ ಖರ್ಚು ಮಾಡಿ ಗಾಡಿ ರೆಡಿ ಮಾಡಿದ್ಯಾ ಅಂತ. ಖರ್ಚು ಮಾಡಿರೋದಕ್ಕೆ ಏನಾರು ಅವಾರ್ಡ್ ಕೊಟ್ಟರೆ ಕೊಡ್ತಾರೆ ನನಗೂ. ಬಿಲ್ಲಿಂಗ್ ಕಾರ್ಯಕ್ರಮ ನಡೀತಾ ಕಂಪ್ಲೀಟ್ ಇನ್ನೂ ಆಗಿಲ್ಲ ಗುರು. ಜೂನ್ 12ನೇ ತಾರೀಕು ಹ್ಯಾಂಡ್ಲ ಬೆಂಡ್ ತೆಗ್ಸಕ್ಕೆ ಲೈಟಾಗಿ ಬೆಂಡಿದೆ ಅಂತ ಬೆಂಡ್ ತೆಗ್ಸಕ್ಕೆ ಹೋಗ್ತಾ ಇದ್ದೀವಿ. ಟು ಬಿ ಕಂಟಿನ್ಯೂ. ಹ್ಯಾಂಡ್ಲ ಬೆಂಡ್ ತೆಗಿತಾ ಇದ್ದಾರೆ.